ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಹೋಳಿ ಹಬ್ಬವನ್ನು ಫಾಲ್ಗುಣ ಮಾಸದ ಹೋಳಿ ಹುಣ್ಣಿಮೆ ಅಥವಾ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಆಚರಿಸ್ತಾರೆ. ಇವತ್ತಿನ ದಿನ ಕಾಮನ ದಹನ ಮಾಡ್ತಾರೆ. ಇದೇ ದೊಡ್ಡ ಹಬ್ಬ. ಮತ್ತು ಓಕುಳಿ ಆಡ್ತಾರೆ. ಇದ್ರ ಪ್ರೊಸೀಜರ್ ಅಥವಾ ಆಚರಣೆ ಹೇಗಂದರೆ, ಫಾಲ್ಗುಣ ಮಾಸದ ಪಾಡ್ಯದಿಂದ ಹುಣ್ಣಿಮೆವರೆಗೆ ಮನ್ಮಥ ಮತ್ತು ರತಿ, ಮನ್ಮಥನ ಹೆಂಡತಿ ರತಿ, ಇವರಿಬ್ಬರ ಒಂದು ಪ್ರತಿಕೃತಿ ಐಡಲನ್ನು ಒಂದು ಮಂಟಪದಲ್ಲಿ ಇಟ್ಟಿರ್ತಾರೆ. ಆಮೇಲೆ ದಿನ ಅಲ್ಲಿಗೆ ಹೋಗೋರು ಬರೋರು ನೋಡ್ಕೊಂಬರೋರು ಮಾಡ್ತಿರ್ತಾರೆ. ಹುಣ್ಣಿಮೆ ದಿನ ಏನು ಮಾಡ್ತಾರೆ, ಮನ್ಮಥ ದಹನ ಮಾಡ್ತಾರೆ. ಅಂದರೆ ಆ ರತಿ ಮನ್ಮಥರ ಒಂದು ವಿಗ್ರಹವನ್ನು ಏನು ಬೆರಣಿಗಳಿಂದ ಸುಟ್ಟಿ, ಕಟ್ಟಿಗೆಗಳಿಂದ, ಪೇಪರ್ಗಳಿಂದ ಸುಡ್ತಾರೆ. ಆವಾಗ ಅದಕ್ಕೆ ಮುಂಚೆ ಏನು ನಡೆಯುತ್ತೆ, ಆ ಹೋಳಿ ಹಬ್ಬದ ಹುಣ್ಣಿಮೆ ದಿನ ಏನು ಮಾಡ್ತಾರೆ, ರಾತ್ರಿ ಆಗ್ತಿದ್ದಂಗೆ ಎಲ್ಲರೂ ಯುವಕರು ಸಾಮಾನ್ಯಕ್ಕೆ ಗುಂಪು ಕಟ್ಕೊಂಡು ತಾಮಣ್ಣನ ಕಟ್ಟಿಗೆ, ಭೀಮಣ್ಣನ ಬೆರಣಿ, ಅಡಿಕೆ ಗೋಟು, ಚಪ್ಪರದೇಟು ಮುಂತಾಗಿ ಹೇಳ್ಕೊಂಡು ಅವರವರೇ ಹಾಡುಗಳನ್ನು ಕಟ್ಕೊಂಡು, ಕೆಲವೊಂದು ಸಲ ಅಶ್ಲೀಲವಾದ ಮಾತುಗಳು ಬರುತ್ತೆ. ಇವತ್ತು ಒಂದು ದಿನ ಎಲ್ಲರೂ ಆಡ್ತಾರೆ, ಅದು ದಿನ ಆಡೋದಿಲ್ಲ. ಮತ್ತು ಇವತ್ತು ಯಾರೇನಂದ್ರು ಯಾರು ತಪ್ಪು ತಿಳ್ಕೊಳ್ಳಲ್ಲ, ಯಾರು ಭಯಕ್ಕೂ ಹೋಗಲ್ಲ. ಈ ಥರ ಅವರೆಲ್ಲರೂ ಮಾತಾಡಿಕೊಂಡು ಎಲ್ಲರ ಮನೆಗಳ ಆಚೆ ಕಡೆ ಇರುವಂಥ ಹಳೆಯ ವಸ್ತುಗಳು, ಬೇಡದಲ್ಲೇ ಇರೋ ವಸ್ತುಗಳನ್ನು ಅವ್ರಿಗೇನೇನು ತೊಗೋಬೇಕು ಅನ್ಸುತ್ತೋ ಅದನ್ನು ತೊಗೊಂಡು ಕೆಲವರು ಕದೀತಾರೆ. ಇವತ್ತು ಕದ್ರೂ ಸಹಿತ ಯಾರು ಕೇಳಬಾರ್ದು ಅಂತ ಅನಿಸುತ್ತೆ. ಇದು ಕೆಲವು ಕಡೆಗಳಲ್ಲಿ ಇರುವಂತಹ ಪದ್ಧತಿ, ನಾನು ಎಲ್ಲ ಕಡೆ ಇದೆ ಅಂತ ಹೇಳಲ್ಲ. ಈ ಥರ ಬೇಡದಲ್ಲೇ ಇರೋ ವಸ್ತುಗಳು, ಕೆಲವು ವಸ್ತುಗಳನ್ನು ಅವ್ರು ತಗೊಂಡು ಹೋಗಿ ಕಾಮಣ್ಣ ಹಾಗೂ ರತಿಯನ್ನು ಹುಣ್ಣಿಮೆ ದಿನ ಏನು ಮಾಡ್ತಾರೆ, ಮಂಟಪದಿಂದ ತೆಗೆದು ಸುಡ್ತಾರೆ. ಬೆರಣಿಗಳನ್ನು, ಕಟ್ಟಿಗೆಗಳನ್ನು ಇಟ್ಟು ಅಲ್ಲಿರೋರಿಗೆಲ್ಲ ಏನು ಮಾಡ್ತಾರೆ, ಪುರಿಯನ್ನು ಹಂಚುವಂತಹ, ಮಂಡಕ್ಕಿ ಪುರಿಯನ್ನು ಹಂಚುವಂತಹ ಪದ್ಧತಿ ಕೆಲವು ಕಡೆ ಇರುತ್ತೆ. ಈ ರೀತಿ ಮನ್ಮಥ ದಹನ ಆದಮೇಲೆ ಆ್ಯಕ್ಚುಲಿ ಅವತ್ತಿನ ದಿನ ಮನೆಯಲ್ಲಿ ಹಬ್ಬದಡುಗೆ ಮಾಡೋರು ಮಾಡ್ತಾರೆ. ಅದೇನೆಂದರೆ ಮಕ್ಕಳಿಗೆ ಆರತಿ ಮಾಡ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಹೋಳಿ ಹುಣ್ಣಿಮೆ ದಿನ ಏನು ಮಾಡ್ತಾರೆ, ತಲೆಗೆ ಅಭ್ಯಂಗ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಹಬ್ಬದ ಅಡುಗೆ ಮಾಡ್ತಾರೆ. ಹೋಳಿಗೆ ಪಾಯಸದ ಅಡುಗೆಯನ್ನು ಮಾಡ್ತಾರೆ. ಹೊಯ್ಕೊಳ್ಳೋದು ಅಂತ ಅವರು ಏನು ಹೋಳಿ ಹಬ್ಬದ ದಿನ, ಹುಣ್ಣಿಮೆ ದಿನ ಏನು ಎಲ್ಲರ ಬಗ್ಗೆ ಹೇಳ್ತಾರೆ ಅದನ್ನು ಹೊಯ್ಕೊಳ್ಳೋದು ಅಂತಾರೆ. ಹೊಯ್ಕೊಂಡು ಬಾಡಿಗೆ ಹೋಳಿಗೆ ತುಪ್ಪ ಅಂತ ಅವತ್ತಿನ ದಿನ ಹೋಳಿಗೆ ತುಪ್ಪವನ್ನು ಮಾಡಿ, ಪಾಯಸವನ್ನು ಮಾಡಿ, ಸಿಹಿ ಅಡುಗೆನ ಮಾಡ್ತಾರೆ. ಇನ್ನೂ ಅವತ್ತು ಏನು ಮಾಡ್ತಾರೆ ಅಂತಂದರೆ, ಪುರಿ ಹಂಚೋದು, ಓಕುಳಿ ಆಡೋದು, ಮತ್ತು ಒಬ್ಬಟ್ಟು, ಪಾಯಸ, ಹಾಲು, ಹೋಳಿಗೆ, ತುಪ್ಪ ಈ ಅಡುಗೆಯನ್ನು ಮಾಡ್ತಾರೆ. ಅಂದರೆ ಏನು ಹಬ್ಬದ ಅಡುಗೆ ಅಂದರೆ 2 ಬಗೆ ಪಲ್ಯ, 2 ಬಗೆ ಕೋಸಂಬರಿ, ಪಾಯಸ, ಒಬ್ಬಟ್ಟು, ಹಾಲು, ತುಪ್ಪ, ಒಂದು ಕಲಸಿದಂತಹ ಅನ್ನ, ಉಪ್ಪಿನಕಾಯಿ, ಅನ್ನ, ಸಾರು, ತೊವ್ವೆ, ಹುಳಿ, ಮಜ್ಜಿಗೆ ಹುಳಿ, ಈ ಥರ ಕೂಟು, ಈ ಥರದ್ದೆಲ್ಲ ಅಡುಗೆ ಮಾಡಿ ಹಬ್ಬದ ಅಡುಗೆಯನ್ನು ಎಲ್ಲರೂ ಸೇವಿಸ್ತಾರೆ. ಸಂಜೆ ಮಕ್ಕಳಿಗೆ ಆರತಿ ಮಾಡ್ತಾರೆ. ನೋಡಿ, ನಮ್ಮಲ್ಲಿ ಹಿಂದೂಗಳಲ್ಲಿ ಸಾಮಾನ್ಯಕ್ಕೆ ಮಕ್ಕಳಿಗೆ ಆರತಿ ಮಾಡೋದು ತುಂಬ ಸಂಪ್ರದಾಯ ಎಲ್ಲರನ್ನೂ ಇರೋವಂಥದ್ದು. ಈಗ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಏನು ಮಾಡೋರು, ಮಕ್ಕಳಿಗೆ ಸುಮಾರು ಎಲ್ಲ ಹಬ್ಬಗಳಲ್ಲೂ ಸಂಜೆ ಆರತಿ ಇಟ್ಕೊಳ್ಳೋರು. ಹಾಗಾಗಿ ಹೋಳಿ ಹಬ್ಬದ ದಿನ ಸಹಿತ ಚಿಕ್ಕ ಮಕ್ಕಳಿಗೆ ಒಂದು 7, 7:30, 8, 8:30 ವರ್ಷದ ಒಳಗಿನ ಮಕ್ಕಳಿಗೆ ಆರತಿ ಮಾಡ್ತಾರೆ. ಅದಾದಮೇಲೆ ಮಕ್ಕಳು ಮಾಡಿಸ್ಕೊಡಲ್ಲ, ಅವ್ರಿಗೂ ಇಂಟ್ರೆಸ್ಟ್ ಹೋಗಿರುತ್ತೆ. ಮಕ್ಕಳಿಗೆ ಆರತಿಯನ್ನು ಮಾಡ್ತಾರೆ. ಮುತ್ತೈದೆಯರನ್ನೆಲ್ಲ ಕರೆದು, 2 ಮುತ್ತೈದೆಯರು ಮಕ್ಕಳಿಗೆ ಆರತಿಯನ್ನು ಮಾಡಿ ಆರತಿಯನ್ನು ಚೆಲ್ತಾರೆ. ಈ ಆರತಿ ಚೆಲ್ಲೋದಕ್ಕೂ ಇದೆ. ಆ ಆರತಿಯನ್ನು ಚೆಲ್ಲಿದ್ದು ಕೆಲವರು ತುಳಸಿ ಕಟ್ಟೆ ಮುಂದೆ ಚೆಲ್ಲಿದ್ರೆ ಯಾರು ತುಳಿಬಾರ್ದು ಅಂತ, ಕೆಲವರು ಮನೆ ಮುಂದೆ ರಂಗೋಲಿ ಮೇಲೆ ಚೆಲ್ತಾರೆ, ಅಲ್ಲಿ ಯಾರು ತುಳಿಯಲ್ಲ ಅಂತ ಕೆಲವು ಕಡೆ ಸಂಪ್ರದಾಯ. ಈ ಥರ ಆರತಿ ಮಾಡಿ ಚೆಲ್ಲಿದ ನಂತರ ಎಲ್ಲರಿಗೂ ಬಂದಂತಹ ಮುತ್ತೈದೆಯರಿಗೆಲ್ಲ ತಾಂಬೂಲ, ಅರಿಶಿನ ಕುಂಕುಮ ಕೊಟ್ಟು, ಸಾಮಾನ್ಯ ಪುರಿ ಉಂಡೆ ಕಟ್ಟೋರು. ಪುರಿ ಉಂಡೆ ಇಲ್ಲ ಅಂದರೆ ಇವಾಗೆಲ್ಲ ಏನು ಬೇಕೋ ಅದನ್ನೇ ಸಿಹಿಗಳನ್ನು ತಂದು, ಇಲ್ಲ ಏನಾದರೂ ಸ್ನ್ಯಾಕ್ಸನ್ನು ಮಾಡಿ ಕೊಡುವಂಥ ಸಂಪ್ರದಾಯ ಇದೆ ತಾಂಬೂಲದ ಜೊತೆಯಲ್ಲಿ ಮಗುವಿಗೆ ದಿನ ನೋಡಿ, ಸಂಕ್ರಾಂತಿನಲ್ಲಿ ಮಾಡಿರೋ ಕುಸುರಳ್ಳಿನ ಹಾರ ಇಟ್ಕೊಂಡಿದ್ರೆ ಕೆಲವ್ರು ಹಾಕ್ತಾರೆ. ಇಲ್ಲಾಂದರೆ ಪುರಿನಲ್ಲಿ ಹಾರ ಮಾಡಿ ಹಾಕೋದು, ಬಿಸ್ಕೆಟಲ್ಲಿ ಹಾರ ಮಾಡಿ ಹಾಕೋದು, ಈ ಥರ ಎಲ್ಲ ಮಾಡೋರು. ಆ್ಯಕ್ಚುಲಿ ನಮ್ಮನೇಲಿ ನಮ್ಮ ಅತ್ತೆ ಏನು ಮಾಡೋರು, ಪುರಿ ಹಾರ ಮಾಡೋರು, ಪುರಿ ಹಾರದ ಮಧ್ಯೆ ಬಿಸ್ಕೆಟ್ಗಳನ್ನು ಹಾಕೋರು. ಈ ಥರ ಏನು ಮಾಡ್ತಾರೆ, ಹೋಳಿ ಹಬ್ಬದ ದಿನ ಸಂಜೆ ಮಕ್ಕಳಿಗೆ ಆರತಿಯನ್ನು ಮಾಡಿ ಮಕ್ಕಳಿಗೆ ಎಲ್ಲ ಮುತ್ತೈದೆಯರನ್ನು ಕರೆದು ತಾಂಬೂಲವನ್ನು ಹಂಚ್ತಾರೆ. ಇದೇ ರೀತಿ ಓಕುಳಿ ಹಬ್ಬ ಮರುದಿನ ಇರುತ್ತೆ. ರಾತ್ರಿ ಕಾಮದಹನ ಆಗೋದ್ರಿಂದ ಮರುದಿನ ಏನು ಮಾಡ್ತಾರೆ, ಓಕುಳಿ ಇಟ್ಕೋತಾರೆ. ಓಕುಳಿ ಅಂದರೆ ಕಲ್ಲರ್ ಎರಚೋದು. ಹಿಂದೆಲ್ಲ ಏನು ಮಾಡೋದು, ನೈಸರ್ಗಿಕವಾಗಿ ಬಂದಂತಹ ಕಲ್ಲರ್ಗಳನ್ನೇ ಎರಚೋರು, ಒಬ್ರಿಗೊಬ್ರು ಹಾಕ್ಕೊಳ್ಳೋರು. ಈಗ ಅದೇನಾಗಿದೆ, ಎಲ್ಲ ಕೆಮಿಕಲ್ಸ್ ಬಂದ್ಬಿಟ್ಟಿದೆ. ಮರುದಿನ ಎಲ್ಲರೂ ಏನು ಮಾಡ್ತಾರೆ, ಓಕುಳಿ ಆಡೋದು ಅಂತ ಕಲ್ಲರ್ಗಳನ್ನು, ರಂಗನ್ನು ಒಬ್ರಿಗೊಬ್ರು ಹಚ್ಕೋತಾರೆ. ಎಲ್ಲರಿಗೂ ಊರು ತುಂಬ ಎಲ್ಲರೂ ಹಾಕ್ಕೊಳ್ಳೋವಂಥ ಸಂಪ್ರದಾಯ ಇದೆ. ಯಾರು ಸಿಕ್ಕರೂ ಹಾಕ್ತಾರೆ. ಇವತ್ತಿನ ದಿನ ಎಲ್ಲರೂ ಬಿಳಿ ಬಟ್ಟೆ ಹಾಕ್ಕೊಂಡು ಹೋಗಿ ಬಿಡಿ ಅಂತಾರೆ, ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿ ಬಿಡಿ ಅಂತಾರೆ, ಹಳೆ ಬಟ್ಟೆ ಹಾಕ್ಕೊಂಡು ಓಡಾಡುವಂಥ ಪದ್ಧತಿ ಇದೆ.
ಆಮೇಲೆ ಬಂದು ಸ್ನಾನ ಮಾಡಿ ಎಲ್ಲರೂ ಶುಭ್ರರಾಗಿ ಬೇರೆ ಒಗೆದಂಥ ವಸ್ತ್ರವನ್ನು ಮನೇಲಿ ಹಾಕ್ಕೋತಾರೆ. ಓಕುಳಿ ಆಡಿ ಬಂದ ನಂತರ ತಲೆ ಸ್ನಾನ ಮಾಡಿ ಬಿಸಿ ನೀರಲ್ಲಿ ಶುಭ್ರವಾದ ವಸ್ತ್ರನ ಧರಿಸ್ತಾರೆ. ಆಮೇಲೆ ಈ ಹೋಳಿ ಹಬ್ಬದ ಮರುದಿನ ನಡೆಯೋ ಓಕುಳಿನಲ್ಲಿ ಒಂದು ಇಂಪಾರ್ಟೆಂಟ್ ಇದೆ. ಅವತ್ತು ಯಾರಾದರೂ ನಮ್ಗೆ ಹೋಳಿ ಹಾಕಕ್ಕೆ ಬಂದರೆ ಬೇಡ ಅನ್ನಬಾರ್ದಂತೆ. ಅಂದರೆ ನಾವು ಒಂದು ಈ ಹಿಂದೂ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅನ್ನೋದಕ್ಕೆ ಸೂಚನೆಯಾಗಿ ನಮಗೇನೇ ಎಮರ್ಜೆನ್ಸಿ ಇದ್ದರೂ ಇಷ್ಟ ಇಲ್ಲ ಅಂದರೆ ಒಂದು ಚೂರಾದರೂ ಕೈಗಾದರೂ ರಂಗನ್ನು ಹಾಕಿಸ್ಕೋಬೇಕಂತ. ಇದು ನಾನು ಎಲ್ಲೋ ಕೇಳಿದ್ದೆ. ಹೀಗೆ ಈ ಓಕುಳಿ ಹಬ್ಬ ಅಥವಾ ಏನು ಈ ಹೋಳಿ ಹಬ್ಬ ಅನ್ನೋದು ಆಚರಿಸಲ್ಪಡುತ್ತೆ. ಸಾಮಾನ್ಯವಾಗಿ ಪ್ರತಿ ಊರಲ್ಲೂ ರಥೋತ್ಸವಗಳಾದಾಗ ಮರುದಿನ ಏನು ಮಾಡ್ತಾರೆ, ಓಕುಳಿ ಅನ್ನೋ ಒಂದು ಆಟ ಇರುತ್ತೆ, ಓಕುಳಿ ಆಡೋದು ಆ ದೇವರ ಹೆಸರಲ್ಲಿ. ಈ ಹೋಳಿ ಹಬ್ಬದಲ್ಲಿ ಕಾಮಣ್ಣನ ದಹನ ಆಯಿತು ಅಂತ ಎಲ್ಲರೂ ಸಂತೋಷದಿಂದ ಓಕುಳಿ ಆಡ್ತಾರೆ. ಈ ಮನ್ಮಥ ಹಾಗೂ ರತಿ ಕಥೆ ನಿಮಗೆ ಗೊತ್ತಿರುತ್ತೆ, ಅದು ಹೇಗೆ ಅವನು ಸುಟ್ಟೋದ ಅನ್ನೋದು. ಈಶ್ವರ ತಪಸ್ ಮಾಡ್ತಿದ್ದಾಗ ಸತೀದೇವಿ ಸತ್ತ ಮೇಲೆ ಅವನನ್ನು ತಪಸ್ಸಿನಿಂದ ಭಂಗಗೊಳಿಸೋಕ್ಕೆ ದೇವತೆಗಳೆಲ್ಲ ಪ್ಲ್ಯಾನ್ ಮಾಡಿ ಮನ್ಮಥನನ್ನು ಕಳಿಸ್ತಾರೆ. ಅವನು ಹೂಬಾಣವನ್ನು ಬಿಡ್ತಾನೆ. ಆ ಸಮಯಕ್ಕೆ ಪಾರ್ವತಿ ದೇವಿ ಬಂದಿರ್ತಾಳೆ. ಅವನು ಈಶ್ವರ ಕಣ್ಣು ತೆಗೆದು ಪಾರ್ವತಿಯನ್ನು ನೋಡ್ತಾನೆ. ಅವನ ಮನಸ್ಸಿನಲ್ಲಿ, ಅಂದರೆ ಈಗ ಸ್ಪ್ರಿಂಗ್ ಬೇಸಿಗೆ ಬರ್ತಾ ಇದೆ ಹಾಗೂ ಚೈತ್ರ ಮಾಸ ಬರ್ತಾ ಇದೆ, ನೆಕ್ಸ್ಟ್ ಯುಗಾದಿ, ಮಳೆಗಾಲ ಬರುತ್ತೆ, ಮಳೆಗಳು ಬರುತ್ತೆ, ಚಿಗುರುಗಳು ಉಂಟಾಗುತ್ತೆ, ಗಿಡ ಮರಗಳು ಚಿಗುರುತ್ತವೆ. ಈಗ ಒಂದು ಹೊಸ ರೀತಿ ಋತು, ಹೊಸ ರೀತಿಯ ಕಾಲ, ಹೊಸ ರೀತಿಯ ಬದಲಾವಣೆ ಆಗುತ್ತೆ. ಹಾಗೆ ಮನುಷ್ಯನ ಬಾಡಿಯಲ್ಲಿ ಹಾಗೂ ಮನಸ್ಸಿನಲ್ಲಿ ಬೇಕಾದಂತಹ ಭಾವನೆಗಳು ಉದ್ಭವ ಆಗುತ್ತೆ. ಇದು ಇಲ್ಲಿ ಇರೋವಂಥ ಸೈಂಟಿಫಿಕ್ ರೀಸನ್ ಅಂತ ಹೇಳ್ಬೋದು. ಹಾಗಾಗಿ ಈ ವರ್ಷದ ಕೊನೆಯ ಹಬ್ಬವಾಗಿರುವ ಹೋಳಿ ಹುಣ್ಣಿಮೆನ ಎಲ್ಲರೂ ಓಕುಳಿ ಆಡೋದ್ರ ಮುಖಾಂತರ ಸಂಭ್ರಮದಿಂದ ಆಚರಿಸ್ತಾರೆ. ಹಾಗೆ ಆ ಕಥೆನಲ್ಲಿ ಏನಾಗುತ್ತೆ, ಪಾರ್ವತಿ ದೇವಿಯನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಮೃದುವಾದ ಭಾವನೆಗಳು, ಮಧುರವಾದ ಭಾವನೆಗಳು ಬರುತ್ತವೆ. ಹೆಂಗೆ ನನ್ನ ಮನಸ್ಸಿನಲ್ಲಿ ಈ ಥರ ಭಾವನೆ ಬಂತು ಅಂದಾಗ ಅವನು ನೋಡ್ತಾನೆ ಕಾಮಣ್ಣ, ಅಂದರೆ ಮನ್ಮಥನನ್ನು. ಇವನಿಂದ ಈ ಥರ ಆಯಿತು ಅಂತ ತನ್ನ ತ್ರಿನೇತ್ರ, ಅವನು ಈಶ್ವರ ತ್ರಿನೇತ್ರ ಅಂತ ಹೆಸರಾಗಿದ್ದಾನೆ, ತನ್ನ 3ನೇ ಕಣ್ಣನ್ನು ಬಿಟ್ಟಾಗ ಮನ್ಮಥ ಸುಟ್ಟೋಗ್ತಾನೆ. ಅವನ ಒಂದು ವಿರಹದ ಬಾಧೆನ ತಡೀಲಾರ್ದಲೇ ರತಿದೇವಿನೂ ಸಹಿತ ಈಶ್ವರನ ಕೇಳಿಕೊಂಡು ಅವಳು ಸಹಿತ ದೇಹತ್ಯಾಗ ಮಾಡ್ತಾಳೆ. ಮುಂದೆ ಅವ್ರಿಗೆ ಬೇರೆ ಜನ್ಮ ಸಿಗುತ್ತವೆಲ್ಲ ಬೇರೆ ಇದೆ. ಇದು ನಮ್ಮ ಪುರಾಣಗಳಲ್ಲಿ ಬರೋ ಕತೆ. ಆದರೆ ನಿಜವಾಗ್ಲೂ ಇರೋದು ಸೈಂಟಿಫಿಕ್ಕಾಗಿ ಏನಿರ್ಬೋದು ಅನ್ಸಿದ್ರೆ, ವೈಚಾರಿಕವಾಗಿ ನೋಡಿದ್ರೆ ಈ ವರ್ಷದ ಕಡೆಯ ಹಬ್ಬ ಆದ್ದರಿಂದ ಎಲ್ಲರೂ ಹೋಳಿ ಆಡೋದ್ರ ಮೂಲಕ ಸಂಭ್ರಮದಿಂದ ಆಚರಿಸ್ತಾರೆ. ನೆಕ್ಸ್ಟ್ ಬರೋದು ಯುಗಾದಿ ಹಾಗೂ ಚೈತ್ರ ಮಾಸ. ಅದನ್ನು ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೋಸ್ಕರ ಎಲ್ಲರೂ ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ರೆಡಿ ಆಗ್ತಾ ಇರ್ತಾರೆ. ಹಾಗಾಗಿ ಈ ಹಬ್ಬ ಬಹುಶಃ ತುಂಬ ಆಚರಣೆಗೆ ಬಂದಿದೆ ಅಂತೀವಿ. ಹಾಗೂ ಈ ಹೋಳಿ ಆಡೋದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗಳಲ್ಲೂ ಸಹಿತ ಭಾರತ ಬಿಟ್ಟು ಬೇರೆ ಬೇರೆ ದೇಶದಲ್ಲಿರೋ ಭಾರತೀಯರು ಆಚರಿಸ್ತಾರೆ. ಮತ್ತು ನಾರ್ತ್ ಇಂಡಿಯಾದಲ್ಲಿ ಹೋಳಿಕಾ ಆಚರಣೆ ಅಂತಿದೆ. ಏನಂದರೆ ಪ್ರಹ್ಲಾದನನ್ನು ಹೋಳಿಕಾ ಅಂತ ಹಿರಣ್ಯಕಶಿಪುವಿನ ಅವಳು ಏನು ಸಹೋದರಿ ಇರ್ತಾಳೆ, ಬೆಂಕಿನಲ್ಲಿ ಕೂರಿಸ್ಕೊಂಡು ಸುಡಕ್ಕೆ ನೋಡ್ತಾಳೆ ಪ್ರಹ್ಲಾದನ. ಆವಾಗ ಬೆಂಕಿ ಅವಳನ್ನು ಸುಡುತ್ತೆ, ಪ್ರಹ್ಲಾದನನ್ನು ಮಹಾವಿಷ್ಣು ರಕ್ಷಿಸ್ತಾನೆ. ಆ ಒಂದು ನೆನಪಿಗಾಗಿ ಹೋಳಿ ಹಬ್ಬವನ್ನು ಆಚರಿಸ್ತಾರೆ ಅನ್ನೋ ಒಂದು ಕತೆ ಇದೆ. ನಾನು ತುಂಬ ಹಿಂದೆ ಚಿಕ್ಕವಳಿದ್ದಾಗ ಹಿಂದಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದೆ. ಏನೇ ಇರಲಿ, ನಾವೆಲ್ಲರೂ ಹೋಳಿ ಹಬ್ಬವನ್ನು ಆಚರಿಸೋಣ. ನೀವು ಎಲ್ಲ ಆಚರಿಸಿ. ಈಕೋ ಫ್ರೆಂಡ್ಲಿ, ರಾಸಾಯನಿಕ ಮುಕ್ತ ಬಣ್ಣಗಳೊಂದಿಗೆ ಹೋಳಿ ಹಬ್ಬವನ್ನು ಆಚರಿಸಿ. ಧನ್ಯವಾದಗಳು.